ಈ ಕೆಳಗಿನ ಯಾವ ಸ್ಥಳ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿದೆ? ನೀಡಿರುವಂಥ ಸ್ಥಳಗಳಲ್ಲಿ ಅತ್ಯಂತ ಸಮೀಪದಲ್ಲಿರುವಂಥ ಸ್ಥಳ ಯಾವುದು? ದೆಹಲಿ, ಕೋಲ್ಕತ್ತಾ, ಜೋಧ್ಪುರ್, ನಾಗ್ಪುರ್. ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದ ರಾಜಧಾನಿಯಾದಂತಹ ಕೋಲ್ಕತ್ತಾ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿರುವಂತಹ ನೀಡಿರುವ ಸ್ಥಳಗಳಲ್ಲಿ ಸಮೀಪದಲ್ಲಿರುವಂತಹ ಸ್ಥಳವಾಗಿದೆ. ಯಾವ ರಾಜ್ಯದಲ್ಲಿ ತುಂಬಾ ಈಕ್ವೇಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಇದೆ? ಕೇರಳ, ಆಂಧ್ರ ಪ್ರದೇಶ್, ಕರ್ನಾಟಕ, ತಮಿಳುನಾಡು. ಸರಿಯಾದ ಉತ್ತರ ಕೇರಳದಲ್ಲಿದೆ. ದ ತುಂಬಾ ಈಕ್ವೇಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂತ ಕರಿತೀವಿ. ಇದನ್ನು 1969ರಲ್ಲಿ ಪ್ರಾರಂಭವಾಯಿತು. ಇಸ್ರೋ ಇದರ ಒಂದು ನಿರ್ವಹಣೆಯನ್ನು ಮಾಡ್ತಾ ಇರುವಂಥದ್ದು. ತುಂಬಾ ಅನ್ನುವಂಥದ್ದು ತಿರುವನಂತಪುರಂನಿಂದ ಸಮೀಪದಲ್ಲಿರುವಂಥ ಒಂದು ಸ್ಥಳವಾಗಿದ್ದು, ಇಲ್ಲಿಂದ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅನ್ನು ನಾವು ಕಾಣಬಹುದು. ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳಲ್ಲಿ ತೀವ್ರತರ ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣವೇನು? ಸರಿಯಾದಂತಹ ಆಯ್ಕೆ ಹೆಚ್ಚು ಜನನ ದರ ಮತ್ತು ಕಡಿಮೆ ಮರಣ ದರ. ಈ ಕಾರಣದಿಂದ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳಲ್ಲಿ ತೀವ್ರತರವಾದಂತಹ ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣವಾಗಿದೆ. ಕೇರಳದ ಪ್ರಸಿದ್ಧ ನೃತ್ಯ ರೂಪಕ ಯಾವುದು? ಆಯ್ಕೆಗಳು ಕರಗ, ಕಥಕ್ಕಳಿ, ಯಕ್ಷಗಾನ, ಕುಚಿಪುಡಿ. ಸರಿಯಾದಂತಹ ಆಯ್ಕೆ 2 ಕಥಕ್ಕಳಿ. ಕಥಕ್ಕಳಿಯು ಅತ್ಯಂತ ಶೈಲೀಕೃತ ಶಾಸ್ತ್ರೀಯ ಭಾರತೀಯ ನೃತ್ಯ ನಾಟ್ಯ ಪ್ರಕಾರವಾಗಿದೆ. ಇದರಲ್ಲಿ ಪಾತ್ರಧಾರಿಗಳ ಆಕರ್ಷಕ ಅಲಂಕಾರ, ವೈಭವವಾದ ವೇಷಭೂಷಣ, ಹಾಗೆಯೇ ವಿಶೇಷವಾದಂಥ ಭಾವಭಂಗಿಗಳು, ಹಿನ್ನೆಲೆ ಸಂಗೀತ, ಪೂರಕವಾದಂಥ ತಾಳವಾದ್ಯಗಳೊಂದಿಗೆ ಇದನ್ನು ಪ್ರಸ್ತುತಪಡಿಸಲಾಗುತ್ತದೆ. ಕೇರಳ ರಾಜ್ಯದಲ್ಲಿ ಸುಮಾರು 17ನೇ ಶತಮಾನದಲ್ಲಿ ಇದು ಹುಟ್ಟಿತು ಎನ್ನುವಂತಹ ಒಂದು ಪ್ರತೀತಿ ಇದೆ. ಯಾವ ರಾಜ್ಯಗಳ ಮೂಲಕ ಕೊಂಕಣ ರೈಲ್ವೆ ಮಾರ್ಗ ಹಾದು ಹೋಗುತ್ತದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ. ಆಯ್ಕೆ 1 ಏನಿದೆ. ಈ 3 ರಾಜ್ಯಗಳ ಮೂಲಕ ಹಾದು ಹೋಗುವಂತಹ ರೈಲ್ವೆ ಮಾರ್ಗವನ್ನು ಕೊಂಕಣ ರೈಲ್ವೆ ಮಾರ್ಗ ಅಂತ ಕರಿತೀವಿ. ಇದಾದ ನಂತರ ಪ್ರಾರಂಭವಾಗುವಂಥದ್ದು ಮಲಬಾರ್ ಅಂತ ಕರಿತೀವಿ. ಅದು ಕೇರಳವನ್ನು ಅಟ್ಯಾಚ್ ಆಗಿರುವಂತಹ ರೈಲ್ವೆ ಮಾರ್ಗಗಳು. ಹೀಗಾಗಿ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಒಟ್ಟು 741 ಕಿಲೋಮೀಟರ್ನಷ್ಟು ವ್ಯಾಪ್ತಿಯನ್ನು ಹೊಂದಿರುವಂತಹ ಈ ರೈಲ್ವೆ ಮಾರ್ಗ ಕೊಂಕಣ ರೈಲ್ವೆ ಮಾರ್ಗ ಎಂದು ಇದನ್ನು ಹೆಸರಿಸಲಾಗಿದೆ. ಆರ್ಯಭಟ ಉಪಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದು ಸ್ವದೇಶಿ ನಿರ್ಮಿತ ಭಾರತದ ಕೃತಕ ಉಪಗ್ರಹ. ಇದನ್ನು 1975ರಲ್ಲಿ ಉಡಾವಣೆ ಮಾಡಲಾಯಿತು. ಇದರ ನಿರ್ದೇಶಕರು UR ರಾವ್. 4ನೇದು ಹೇಳಿಕೆ ಮೇಲಿನ ಎಲ್ಲವೂ ಸರಿ. ಸರಿಯಾದಂತಹ ಉತ್ತರ ಆಯ್ಕೆ 4, ಅಂದರೆ ಮೇಲಿನ ನೀಡಿದಂಥ 3 ಹೇಳಿಕೆಗಳು ಸಮೇತ ಸರಿಯಾದು. ಇದು ಸ್ವದೇಶಿ ನಿರ್ಮಿತ ಮೊದಲ ಕೃತಕ ಉಪಗ್ರಹ. 1975ರಲ್ಲಿ ಇದನ್ನು ಉಡಾವಣೆ ಮಾಡಲಾಯಿತು. ಆಗ ನಿರ್ದೇಶಕರಾಗಿದ್ದಂಥವರು UR ರಾವ್, ಕನ್ನಡಿಗರಾಗಿದ್ದಂತಹ ವಿಜ್ಞಾನಿ. ರೈಲು ಮಾರ್ಗವಿಲ್ಲದಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಅಂದರೆ ರೈಲ್ವೆ ಸಂಪರ್ಕನೇ ಹೊಂದಿರದಿರುವಂತಹ ಕರ್ನಾಟಕದ ಜಿಲ್ಲೆ ಯಾವುದು? ಬೀದರ್, ಮಂಡ್ಯ, ಕೊಡಗು, ಬೆಳಗಾವಿ. ಸರಿಯಾದ ಆಯ್ಕೆ ಕೊಡಗು ಜಿಲ್ಲೆ ಕರ್ನಾಟಕದಲ್ಲಿ ರೈಲ್ವೆ ಸಂಪರ್ಕವನ್ನು ಹೊಂದಿಲ್ಲದ ಜಿಲ್ಲೆಯಾಗಿದೆ. ತುಂಗಭದ್ರಾ ನದಿಯು ಕೃಷ್ಣಾ ನದಿಯನ್ನು ಸೇರುವ ಸ್ಥಳ ಯಾವುದು? ಆಲಂಪುರ್. ತೆಲಂಗಾಣ ರಾಜ್ಯದ ಮಹಬೂಬ್ ನಗರ ಜಿಲ್ಲೆಯಲ್ಲಿ ಇರುವಂಥ ಸ್ಥಳ ಆಲಂಪುರ್. ಇಲ್ಲಿ ಕೃಷ್ಣಾ ನದಿ ತುಂಗಭದ್ರಾ ನದಿ ಕೃಷ್ಣಾ ನದಿಯನ್ನು ಸಂಧಿಸುತ್ತದೆ. ಈ ಒಂದು ಪ್ರದೇಶವನ್ನು ದಕ್ಷಿಣ ಕಾಶಿ ಅಂತಲೂ ಕೂಡ ಕರೀತಾರೆ. ಅಲ್ಲದೇ ಇನ್ನೊಂದು ಹೆಸರು ನವಬ್ರಹ್ಮೇಶ್ವರ ತೀರ್ಥ ಎನ್ನುವಂಥ ಹೆಸರಿನಿಂದ ಈ ಒಂದು ಸ್ಥಳವನ್ನು ಕರೆಯುವರು. ದಖನ್ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾದಂತಹ ಪರ್ವತ ಶಿಖರ ಯಾವುದು? ಇದಕ್ಕೆ ಸರಿಯಾದಂತಹ ಉತ್ತರ ಅನೈಮುಡಿಯಾಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವಂತಹ ದಖನ್ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಅನೈಮುಡಿ. 2695 ಮೀಟರ್ನಷ್ಟು ಎತ್ತರವಾಗಿದೆ ಸಮುದ್ರ ಮಟ್ಟದಿಂದ. ಇದು ಕೇರಳ ರಾಜ್ಯದಲ್ಲಿ ಇರುವಂಥದ್ದನ್ನು ನಾವು ಗಮನಿಸಬಹುದು. ಮೊಟ್ಟಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಕವಿ ಯಾರು? ಕುವೆಂಪು, ರಂಶ್ರೀ ಮುಗಳಿ, ದ.ರಾ ಬೇಂದ್ರೆ, ವಿಕ್ರು ಗೋಕಾಕ್. ಸರಿಯಾದ ಆಯ್ಕೆ ಕುವೆಂಪು. 1955ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕನ್ನಡದಲ್ಲಿ ಮೊಟ್ಟಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆಯುತ್ತಾರೆ. ದ.ರಾ ಬೇಂದ್ರೆಯವರ ಯಾವ ಕೃತಿಗೆ 1958ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ?
ಕನ್ನಡ ಸಾಹಿತ್ಯ ಚರಿತ್ರೆ, ಶ್ರೀ ರಾಮಾಯಣ ದರ್ಶನಂ, ಯಕ್ಷಗಾನ ಬಯಲಾಟ, ಅರಳು ಮರಳು. ಸರಿಯಾದ ಆಯ್ಕೆ ಅರಳು ಮರಳು ಕೃತಿಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಈ ಕವಿಗೆ 1958ರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇನ್ನು ಕನ್ನಡ ಸಾಹಿತ್ಯ ಚರಿತ್ರೆ ರಾಮಶ್ರೀ ಮುರುಗೋಳಿ ಅವರ ಕೃತಿಯಾಗಿದೆ. ಶ್ರೀ ರಾಮಾಯಣ ದರ್ಶನಂ ಕುವೆಂಪುರವರದು, ಯಕ್ಷಗಾನ ಬಯಲಾಟ ಶಿವರಾಮ ಕಾರಂತರದ್ದು. ಕುವೆಂಪುರವರ ಪುತ್ರರಾಗಿದ್ದು ಕಿರಗೂರಿನ ಗಯ್ಯಾಳಿಗಳು, ಚಿದಂಬರ ರಹಸ್ಯ, ಅಬಚೂರಿನ ಪೋಸ್ಟ್ ಆಫೀಸ್ ಎಂಬ ಖ್ಯಾತ ಕೃತಿಗಳ ಲೇಖಕರಿವರು. ಈ ಹೇಳಿಕೆ ಯಾವ ಸಾಹಿತಿಗೆ ಸಂಬಂಧಿಸಿದೆ? ಪೂರ್ಣಚಂದ್ರ ತೇಜಸ್ವಿ ಅಥವಾ ಪೂಚಂತೆ ಅಂತ ನಾವು ಸಂಕ್ಷಿಪ್ತವಾಗಿ ಕೂಡ ಕರಿತೀವಿ. ಜ್ಞಾನಪೀಠ ಸಾಹಿತಿ ಕುವೆಂಪುರವರ ಪುತ್ರರಾಗಿದ್ದು ಅನೇಕ ಪ್ರಸಿದ್ಧ ಕೃತಿಗಳನ್ನು ಇವರು ಕೂಡ ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಕಿರಗೂರಿನ ಗಯ್ಯಾಳಿಗಳು, ಚಿದಂಬರ ರಹಸ್ಯ, ಅಬಚೂರಿನ ಪೋಸ್ಟ್ ಆಫೀಸ್. ಜಿಗುಪ್ಸೆಯನ್ನು ವ್ಯಕ್ತಪಡಿಸುವ ರಸ ಯಾವುದು? ಇದಕ್ಕೆ ಸರಿ ಉತ್ತರ ಬೀಭತ್ಸ ರಸ. ನವರಸಗಳನ್ನು ವ್ಯಕ್ತಪಡಿಸಬೇಕಾದ್ರೆ ಅವುಗಳ ಸ್ಥಾಯಿ ಭಾವವನ್ನು ಹೇಳ್ತೇವೆ, ಅಂದರೆ ಅದರ ಭಾವನೆಯನ್ನು ಹೇಳ್ತೇವೆ. ಜಿಗುಪ್ಸೆಯನ್ನು ಯಾವಾಗ ಅದರ ಯಾವ ಭಾವನೆಯ ಮೂಲಕ ವ್ಯಕ್ತಪಡಿಸ್ತೇವೆ ಅಂತೇಳಿ ಅದಕ್ಕೆ ಬೀಭತ್ಸ ರಸ ಅಂತ ಕರಿತೀವಿ. ಇನ್ನು ಶೃಂಗಾರ ರಸ ರತಿಸ್ಥಾಯಿ, ಹಾಸ್ಯರಸ ಹಾಸ್ಯ ಅದರ ಸ್ಥಾಯಿ ಭಾವ, ಕರುಣಾರಸ ಇದಕ್ಕೆ ಶೋಕವನ್ನು ಸ್ಥಾಯಿ ಭಾವವಾಗಿ ಬಳಕೆ ಮಾಡ್ತೀವಿ, ರೌದ್ರಕ್ಕೆ ಕ್ರೋಧ, ವೀರರಸಕ್ಕೆ ಉತ್ಸಾಹ, ಭಯಾನಕ ಭಯ, ಬೀಭತ್ಸ ರಸಕ್ಕೆ ಜಿಗುಪ್ಸೆ, ಅದ್ಭುತ ರಸಕ್ಕೆ ವಿಸ್ಮಯ, ಶಾಂತರಸಕ್ಕೆ ಶಮ ಎನ್ನುವಂತಹ ಸ್ಥಾಯಿ ಭಾವವನ್ನು ಬಳಕೆ ಮಾಡ್ತೇವೆ. ಸಂವಿಧಾನ ತಿದ್ದುಪಡಿಯ ಮಸೂದೆಯನ್ನು ಮೊದಲು ಯಾವ ಸದನದಲ್ಲಿ ಮಂಡಿಸುವರು? ಲೋಕಸಭೆ, ರಾಜ್ಯಸಭೆ, ಲೋಕಸಭೆ ಅಥವಾ ರಾಜ್ಯಸಭೆ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಲೋಕಸಭೆ ಅಥವಾ ರಾಜ್ಯಸಭೆ, ಅಂದರೆ ಯಾವುದಾದರೂ ಒಂದು ಸದನದಲ್ಲಿ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತಹ ಮಸೂದೆಯನ್ನು ಮಂಡಿಸಬಹುದು. ಆದರೆ ತಿದ್ದುಪಡಿ ಮಾಡಬೇಕಾದಂತಹ ಮಸೂದೆ ಎರಡೂ ಸದನಗಳಲ್ಲಿ ಅಂಗೀಕಾರವಾಗುವುದು ಕಡ್ಡಾಯವಾಗಿರುತ್ತದೆ. ಸಂವಿಧಾನದ ಯಾವ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎನ್ನುವರು? ಇದಕ್ಕೆ ಸರಿ ಉತ್ತರ ಆಯ್ಕೆ 2, 42ನೆಯ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತಾರೆ. ಅನೇಕ ತಿದ್ದುಪಡಿಗಳು ಈ ಒಂದು ಸಂದರ್ಭದಲ್ಲಿ ಆಗ್ತವೆ. 1976ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಯಿತು. ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ಅಲ್ಲದೇ ಸಂವಿಧಾನದಲ್ಲಿ ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟೆಗ್ರಿಟಿ ಎನ್ನುವಂತಹ ಪದಗಳನ್ನು ಸಮೇತ ಸೇರ್ಪಡೆ ಮಾಡಲಾಯಿತು. ಭಾರತದ ಸಂಸತ್ತು ಈ ಕೆಳಗಿನ ಯಾರನ್ನು ಒಳಗೊಂಡಿದೆ? ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ, ಮೇಲಿನ ಎಲ್ಲವೂ. ಆಯ್ಕೆ 4, ಅಂದರೆ ಸಂಸತ್ತು, ಭಾರತ ಸಂಸತ್ತಿನ ವ್ಯಾಖ್ಯಾನ ಏನಿದೆ ಅದು ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ಒಳಗೊಂಡಿದೆ. ಈ ಕೆಳಗಿನ ಯಾರನ್ನು ರಾಜ್ಯಸಭೆಯ ಚೇರ್ಮನ್ ಎಂದು ಕರೆಯುವರು ಅಥವಾ ಸಭಾಪತಿ ಅಂತ ಕರೀತಾರೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆಯ ಉಪಸಭಾಪತಿ, ಪ್ರಧಾನಮಂತ್ರಿ. ಇದಕ್ಕೆ ಸರಿ ಉತ್ತರ ಉಪರಾಷ್ಟ್ರಪತಿಗಳು. ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಚೇರ್ಮನ್ ಅಥವಾ ಸಭಾಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಈ ಕೆಳಗಿನ ಯಾವುದು ಸಂಸತ್ತಿನ ಶಾಶ್ವತ ಸದನವಲ್ಲ? ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್. ಇಲ್ಲಿ ಸಂಸತ್ತಿನ ಶಾಶ್ವತ ಸದನವಲ್ಲದನ್ನು ಕೇಳಿದ್ದಾರೆ. ಹಾಗಾಗಿ ಲೋಕಸಭೆಯನ್ನ ಶಾಶ್ವತ ಸದನವಲ್ಲ ಅಂತ ಕರೀತಾರೆ. ರಾಜ್ಯಸಭೆ ಶಾಶ್ವತ ಸದನ, ಏಕೆಂದರೆ ಪ್ರತಿ 5 ವರ್ಷಕ್ಕೊಮ್ಮೆ ಲೋಕಸಭೆಯಲ್ಲಿ ಸರ್ಕಾರಗಳು ಬದಲಾವಣೆಯಾಗುವುದರಿಂದ ಈ ಒಂದು ಲೋಕಸಭೆಯನ್ನ ಸಂಸತ್ತಿನ ಶಾಶ್ವತ ಸದನವಲ್ಲ ಎಂದು ಕರೆಯುತ್ತಾರೆ. ಲೋಕಸಭಾ ಸದಸ್ಯರನ್ನು ಅನರ್ಹತೆಗೊಳಿಸುವಂತಹ ಕರಾರುಗಳ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 102ನೇ ವಿಧಿಯು ಲೋಕಸಭಾ ಸದಸ್ಯರನ್ನ ಡಿಸ್ಕ್ವಾಲಿಫೈಡ್ ಅಥವಾ ಅನರ್ಹತೆಗೊಳಿಸುವ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಹಾಗಾದರೆ ಯಾವ ಕರಾರುಗಳ ಅನ್ವಯ ಇವರನ್ನು ತೆಗೆದುಹಾಕ್ತಾರೆ ಅಂತ ಹೇಳಿದ್ರೆ, ಅವರು ಲೋಕಸಭಾ ಸದಸ್ಯರಾಗಿದ್ದು ಇತರೆ ಲಾಭದಾಯಕ ಹುದ್ದೆಯನ್ನು ಹೊಂದಿದ್ದರೆ, ನ್ಯಾಯಾಲಯಗಳು ಇವರನ್ನು ದಿವಾಳಿ ಎಂದು ಘೋಷಿಸಿದ್ದರೆ, ಅಂತೆಯೇ ಇವರು ಬೇರೊಂದು ದೇಶದ ಪೌರತ್ವವನ್ನು ತಮ್ಮ ಅಧಿಕಾರಾವಧಿಯಲ್ಲಿಯೇ ಪಡೆದುಕೊಂಡಿದ್ದರೆ, ಇಂತಹ ಪ್ರಕರಣಗಳು ಬಂದಾಗ ಲೋಕಸಭಾ ಸದಸ್ಯರನ್ನು ಅನರ್ಹತೆಗೊಳಿಸುತ್ತಾರೆ. ಸಂಸದೀಯ ಸಮಿತಿಗಳಿಗೆ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡುವರು? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭಾ ಸ್ಪೀಕರ್. ಇದಕ್ಕೆ ಲೋಕಸಭಾ ಸ್ಪೀಕರ್ ಅವರು ಸಂಸದೀಯ ಸಮಿತಿಗಳಿಗೆ, ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಕರಿತೀವಿ, ಅವುಗಳನ್ನು ನೇಮಕ ಮಾಡಿದಾಗ ಆ ಮುಖ್ಯಸ್ಥರನ್ನು ಕೂಡ ಇವರೇ ನೇಮಕ ಮಾಡ್ತಾರೆ.
ಲೋಕಸಭಾ ಸ್ಪೀಕರ್ರನ್ನು ವಜಾ ಮಾಡುವ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿಗಳು ಯಾವುವು? 94 ಮತ್ತು 96 ಈ ವಿಧಿಗಳು ಲೋಕಸಭಾ ಸ್ಪೀಕರ್ ಅವರನ್ನು ತಮ್ಮ ಅಧಿಕಾರದಿಂದ ವಜಾ ಮಾಡುವಂತಹ ಕ್ರಮಗಳ ಬಗ್ಗೆ ವಿವರಣೆಯನ್ನ ನೀಡ್ತಾರೆ. ಲೋಕಸಭಾ ಸ್ಪೀಕರ್ ಲೋಕಸಭಾ ಸದಸ್ಯರಲ್ಲಿಯೇ ಒಬ್ಬರನ್ನ ಅವರು ಸ್ಪೀಕರ್ ಅನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಲೋಕಸಭಾ ಸ್ಪೀಕರ್ ಅವರ ಅಧಿಕಾರ ಅವಧಿ ಎಷ್ಟು ವರ್ಷಗಳು? 5 ವರ್ಷಗಳಿಗೆ ಅವರು ಲೋಕಸಭಾ ಸ್ಪೀಕರ್ ಆಗಿ ಅಧಿಕಾರದಲ್ಲಿ ಇರ್ತಾರೆ. ಹಣಕಾಸಿನ ಮಸೂದೆ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 110ನೇ ವಿಧಿ ಹಣಕಾಸಿನ ಮಸೂದೆ ಬಗ್ಗೆ ನಮಗೆ ವಿವರಣೆಯನ್ನ ನೀಡುತ್ತದೆ. ಈ ಕೆಳಗಿನ ಯಾರು ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದನು? ಅಶ್ವಘೋಷ, ನಾಗಾರ್ಜುನ, ಆರ್ಯಭಟ, ಹಾಗೆಯೇ ಹರಿಸೇನ. ಇದಕ್ಕೆ ಸರಿಯಾದ ಉತ್ತರ ಹರಿಸೇನನು ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದನು. ವರಹಾಮಿಹಿರ ಬೃಹತ್ ಸಂಹಿತೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ವರಹಾಮಿಹಿರನ ಬೃಹತ್ ಸಂಹಿತೆ ಗ್ರಂಥ ಏನಿದೆ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ಖಗೋಳಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಾಡಳಿತ, ಹಾಗೆಯೇ ಆಯುರ್ವೇದ. ಇದಕ್ಕೆ ಸರಿಯಾದಂತಹ ಉತ್ತರ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಅತ್ಯಮೂಲ್ಯ ಕೃತಿ ವರಹಾಮಿಹಿರನ ಬೃಹತ್ ಸಂಹಿತೆ.